ನವಿಲಿದೆ ಜೊತೆ ಬಿಸಿಲು ಕೂಡ ಹಾಗೆ ಇದೆ. ಇವತ್ತು ಕೂಡ ಏನು ಕಮ್ಮಿ ಬಿಸಿಲಿಲ್ಲ, ಇವತ್ತು ಸಖತ್ತು ಬಿಸಿಲು. ಇದು ಮಣ್ಣು ಕೆಲಸ ಮಾಡ್ತೇವೆ ಸರ್, ಗುಂಡಿ ಆಗಿ ಅದು. ಅದೇ ಅಂದರೆ ಏನು ಪೈಪ್ಲೈನ್ ಹಾಕ್ತಿದ್ದೀರಾ ಏನು? ಮಳೆಗಾಲದಲ್ಲಿ ಕಮ್ಮಿ ಅನಿಸುತ್ತೆ ಅಲ್ಲಿ ಬರೋದು. ಇಲ್ಲೊಂದೇ ಇದೆ ನೋಡಿ, ಇದು ಕೂತ್ಕೊಳ್ಳೋಕ್ಕೆ. ಈ ಶಬ್ದ ಕೇಳಿಸ್ತಿದೆ ನಿಮಗೆ, ಈ ಪೈಪಲ್ಲಿ ಬರ್ತಿರೋದು. ಬಟ್ ಹತ್ತುವಾಗ ಹುಷಾರಾಗಬೇಕು, ದಮ್ ಹತ್ತುತ್ತೆ, ಅದಕ್ಕೆ ಆಯಾಸಾದಂಗೆ ಆಗುತ್ತೆ. ನಿಧಾನ. ಬಾಬಾ ಭಯಂಕರ ಇದೆ ಬಂಡೆ ಇದು. ಇಷ್ಟು ಎತ್ತರ ಬಂದೆ ನಾನು, ಎಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯ್ತು ಅಷ್ಟೇ. ಬಟ್ ಹತ್ತಿದ್ದೀನಿ ನಾನು ಮೇಲೆ. ಮುಳ್ಳಿನ ಗಿಡಗಳಿದಾವಲ್ವ, ಫೈನಲ್ ಆಗಿ ಒಂದು 95 ಭಾಗ ಕಂಪ್ಲೀಟ್ ಮಾಡಿದ್ದೀನಿ. 95 ಭಾಗ ಹತ್ತಿದ್ದೀನಿ, ಇನ್ನು ಸ್ವಲ್ಪ ಇದೆ. ಅಲ್ಲಿ ರೀಚ್ ಆದಮೇಲೆ ಅಲ್ಲೂ ಕೂಡ ತೋರಿಸ್ತೀನಿ ಟಾಪ್ ವ್ಯೂ ಹೇಗಿರುತ್ತೆ. ಬಾತಿ ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿದರೆ ಸುತ್ತ ಹೇಗೆ ಕಾಣುತ್ತೆ ಅನ್ನೋದನ್ನ ಒಂದು ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಹೋಗೋಣ. ಅಪ್ಪ ಜೈ ಶ್ರೀರಾಮ್. ಅಯ್ಯಪ್ಪ, ಇದು ಬಾತಿಗುಡ್ಡ ಹಿಂಭಾಗ. ಇದು ಇಲ್ಲ ಸಾರಿ, ಇದು PB ರೋಡ್. ಇದು ಕಾಣಿಸ್ತಿದೆಯಲ್ಲ, PB ರೋಡ್. ಇದು ತಪೋವನದಿಂದ ಬರ್ತೀವಲ್ಲ ಆ ರೂಟ್ ಇದು. ಇದೇ ಕಾಣಿಸಿದೆಯಲ್ಲ, ಇದೇ ಪೀಕ್ ಪಾಯಿಂಟ್ ಬಾತಿದು, ಬಾತಿಗುಡ್ಡದ್ದು. చాలా సాహసం చేసుకుని వచ్చాను నేను ఇక్కడ. ಅಂದರೆ ತುಂಬ ಸಾಹಸ ಮಾಡ್ಕೊಂಡು ಬಂದು ಹತ್ತಿದ್ದೀನಿ ಅಂತ ಅರ್ಥ ತೆಲುಗುನಲ್ಲಿ. Finally we are at the peak. ಫೈನಲ್ ಆಗಿ ಟಾಪ್ ವ್ಯೂ ಅಲ್ಲಿ ಬಂದಿದ್ದೀನಿ. ಟಾಪ್ ಪಾಯಿಂಟಲ್ಲಿ ಇದೇ ಲಾಸ್ಟ್ ಟಾಪ್ ಪಾಯಿಂಟ್ ಇದು. ಇಲ್ಲೊಂದು ಫ್ಯಾಮಿಲಿ ಸಿಕ್ಕಿದ್ದಾರೆ ನನಗೆ. ನಾನು ಅರ್ಧಕ್ಕೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ, ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ಹೇಳಿದ್ದೆ ನಾನು ತೋರಿಸ್ತೀನಿ ಅಂತ. ಸೊ ಟ್ರೈ ಮಾಡ್ಕೊಂಡು ಮೇಲೆ ಫೈನಲಾಗಿ ಬಂದಿದ್ದೀನಿ. ಇದೇ ಲಾಸ್ಟ್ ಟಾಪ್ ಪಾಯಿಂಟ್ ಬಾತಿಗುಡ್ಡದ್ದು. ಬಾತಿಕೆರೆ ಅದು ಹರಿಹರ ಬ್ರಿಡ್ಜ್ ಅಲ್ವಾ? ಅದು ಹರಿಹರ ಬ್ರಿಡ್ಜ್ ಇಲ್ಲಿಂದ ಸಹ ಕಾಣಿಸ್ತಿದೆ ನೋಡಿ. ಈಗ ಒಂದು 15 days ಬ್ಯಾಕ್ ವಿಡಿಯೋ ಮಾಡಿದ್ನಲ್ಲ ಓವರ್ಫ್ಲೋ ಆದಾಗ ನೋಡಿ, ಹರಿಹರ ಬ್ರಿಡ್ಜ್ ಬಾತಿ ಮೇಲಿಂದನೂ ಕಾಣುತ್ತೆ. It's not a game, it's a rich thing.